सरस्वती मौरे करुणा ಇದಕ್ಕೆ ನೋಡಿದ್ರೆ ಸಾಮಾನ್ಯ ಬರಗಟ್ಟಿಲ್ಲ ಇದು ಯಾಕೆ ಎತ್ಕೋಬೇಕು ಅವಾಗ ಸುಂದರವಾದ ಹುಡುಗಿನ ಕಂಡು ಕೂಡ್ಲ ಎತ್ತು ಯಾಕ ನಿನಗೆ ಯಾರು ಹಿಡ್ಕೊಂಡು ಬಡ್ದಿಲ್ಲ ತಪ್ಪು ನಾನೇನು ಮಾಡಿಲ್ಲ ಒದಿಯಾಕ ಬಂದನ್ನೇ ಹೊಲಿಸ್ಕೊಂಡ್ ಬಿಡ್ತೀನಿ ನೀನು ಅಂತ ಉದ್ದಾಗೈತ್ರಿ ನನ್ನ ಹತ್ರ
ಮುದಕ ಮುದಕ ಬಾರ ನೀವು ನಿನ್ನ ಸಂಬಂಧ ಅಂತ ಉದ್ಯೋಗ ಯಾವ್ದು ಮಾಡ್ತಿದ್ದಿ ಅಂತೀನಿ. ನಾನು ನಾನು ಸ್ಕೂಲ್ ಮಾಡ್ತಾ ಇದ್ದೀನಿ. ಯಾವ ಹೆಸರು? ಸ್ಕೂಲು ಹಳ್ಳಿ ಹೆಸರು ಅಲ್ಲ ಏನ್ ಉದ್ಯೋಗ ಮಾಡ್ತೀರಂದ್ರೆ? ನಾನು ಸ್ಕೂಲ್ ಮಾಡ್ತಾ ಇದ್ದೀನಿ. TCH ಕಲ್ತರು ನೌಕರಿ ಸಿಗಲಿಲ್ಲ. ಅದಕ್ಕೆ ಇವಾಗ ಟ್ಯೂಷನ್ ಹೇಳ್ಬೇಕಂತ ಬಂದೀನಿ. ಸ್ವಲ್ಪ ತಿರುಗಾಡಿದ್ದೀನಿ. ಸ್ವಂತ ತಿರ್ಗಾಡಿದೆ. ಯಾವ ಹುಡುಗಿನೂ ಸಿಕ್ಲಿಲ್ಲ. ನಿನಗೆ ಯಾವ ಹುಡುಗಿ ಸಿಗ್ಬೇಕು? ನಾವು ಮುದ್ಕೆ ಸಿಗ್ತಾರ ನೋಡುತ್ತೆ. ನೀನೇ ನೋಡಲ್ಲೇ ಅಂದಾಗ ನೀನೇನ್ ಮಾಡ್ತೇವೆ ಉದ್ಯೋಗ? ಉದ್ಯೋಗ ನಾ ಯಾವ ಉದ್ಯೋಗ ಮಾಡೋದು? ನಾನಿ ಮೌನ ಉದ್ಯೋಗ ಇದ್ದನ್ನ ಮಾಡ್ಕೋಬೇಕಂತ ತೀರ್ಮಾನ ಮಾಡೀನಿ. ಆದ್ರ ಬೆಳಗಿನ ನಾವು ಸಂಜೆ ಮಟ್ಟ ತಿರುಗ್ತಾನ ಅದನ್ನ ಯಾವ ಸಿಗ್ತಾನೆ ಒಬ್ಬರಾದ್ರೂ ಸಿಗಬಾರ್ದು. ಹಂಗ ಸಿಕ್ಕರು ಒಳ್ಳೆ ಅಂತಾರೋ ಯಪ್ಪ. ಯಾಕಂದ್ರೆ ನಾನು ಶಾಲೆ ಕಲಿಲಾರ್ದಕ್ಕ ಅಂದಂಗ ನೀನು ಸಾಲಿ ಕಲ್ತಿಲ್ಲ ಅನ್ನಂಗಾತು. ಸಾಲಿ ಕಲಿದಿದ್ರು ಬಹಳ ಪ್ಯಾಷನ್ ಮಾಡ್ತೀನಿ ನೋಡಿ ನೀನು. ಯಾಕ? ಅಬ್ಬಾ ನೀನ್ ನೋಡು, ನಿನ್ನ ಲಂಗ ನೋಡು, ಓದ್ ಕಲ್ತ್ರ ಮಾಡ್ಬೇಕು. ಸುಮ್ಮನೆ ಮಾಡಿದ್ರೆ ಯಾತಕ್ಕೆ ಯಾಕಪ್ಪ ಓದಾದ್ರು ಕಲ್ತು ನಷ್ಟ ಮಾಡ್ಬೇಕಂತ ರೂಲ್ಸ್ ಮಾಡೋದೇನ? ಕಲ್ತು ನಷ್ಟ ಮಾಡ್ಬೇಕು, ಫ್ಯಾಷನ್ ಮಾಡ್ಬೇಕಂತ ರೂಲ್ಸ್ ಮಾಡೋದೇನ? ನಾನು ಹಂಗ ಅನ್ಕೊಂಡಿದ್ನಲ್ಲಿ ಹಂಗಲ್ರಿ. ಹಿಂಗ ನಿಮ್ಮನ್ನ ನೋಡಿದ್ರ ಸಾಯ್ಬೇಕನ್ಸುತ್ತ. ಏನೇನೋ ಮಾಡ್ಬೇಕಂತ ಆಗಂಗಿಲ್ಲ. ಮಗ ನಾನಲ್ಲ ಬಂದು ಬಿಟ್ಟು ನೀನು ನನಗೆ ಗೊತ್ತ 90 ಮೀಟರ್ ಮಗ ನೀನು. ನಾ ಇವಾಗ ನೋಡಿದ್ ನನ್ನ ಮದಕ ಇವಾಗ ಗೊತ್ತಾಗಿದ್ದು. ಏರ್ಸ್ಕೆ ಬಿಡ್ರಿ ಅಂದಾಗ ಮಾಸ್ತರ ನೀವ್ ಇಷ್ಟೊಂದು ಹೇಳ್ತಾ ಇದೀರದ ಮೇಲೆ ನಿಮ್ ಮಾತಿಗೆ ಒಂದು ಬೆಲೆ ಐತಿ. ನಾನು ಹೆಂಗೋ ಸಾಲಿ ಕಲ್ತಿಲ್ಲ, ನೀವು ನೋಡಿದ್ರೆ ಮಾಸ್ತರು ಅಂತ ಹೇಳ್ತಾ ಇದ್ದೀರ. ನೀವ ಹೆಂಗಾದ್ರೂ ದೊಡ್ಡ ಮನಸ್ಸು ಮಾಡಿ ನನಗೆ ಕಲಿಸ್ಕೊಡ್ಬಾರ್ದೇನು? ನೀವ ಟ್ಯೂಷನ್ ಚಾಲು ಮಾಡ್ಬಾರ್ದೇನು? ನೀವ್ ಎಲ್ಲಗ ಬಾ ಅಂತೀರ, ಅಲ್ಲಗ ಬರ್ತೀನಿ. ನೀವ್ ಹಂಗ ಕಲಿಸ್ತೀರ, ಹಂಗ ಕಲಿತೀರಿ. ಮ್ಯಾಸ್ಲೇ ಕಂಡೀಷನ್ ಅದು ಯಾವ ಕಂಡೀಷನ್? ನಾನು ಎಲ್ಲಿಗೆ ಬರ್ತೀನಿ, ಎಲ್ಲಿಗೆ ಬರಲ್ಲ, ಯಾಕೆ ಬರ್ತೀನಿ, ಯಾಕೆ ಬರಲ್ಲ. ಇಲ್ಲಪ್ಪ, ನಾ ಏನು ಕೇಳಲ್ಲ ಇಲ್ಲ. ನಾನು ಒಂದು ಸಲ ಕಲಿಸ್ಬಿಟ್ಟೆ, ಈ ಜಗತ್ತಾಗ ಯಾರು ನಿನಗೆ ಕಲಿಸಿಲ್ಲ. ಒಂದು ಸಲ ಕಲಿಸ್ಬಿಟ್ರ ನನ್ನ ಹುಡುಕೊಂಡು ಹಂಗ ಕಲಿಸ್ತೀನಿ. ಯಾರ ಕಲಿಸ್ತಿದ್ದೆ? ಹುಡ್ಕೊಂಡು ಬರಕ ಅಂದ್ರೆ ಕಲಿಸ್ತೀನಿ. ಅದು ಏನ? ನೀನು ಬಾ. ನೀನು ಡ್ಯಾನ್ಸ್ ಬಿಡಬೇಡ, ಸರಿ ಇಲ್ಲ. ಏನ್ ಬೇಕಾದ್ರು ತಗೊಂಡ್ಬರ್ತಾವ. ಪಾಠ ಕಲಿಸ್ತೀನಿ ನಾನು. ಪಾಠನೇ ಕಲಿಸ್ತೀನಿ ಬಿಡ್ರಿ. ಏನ್ ಹೆದರಿಕೆ ಬಿಟ್ಟು ಬೇರೆ ಏನು ಕಲ್ಸಕ್ ಬರಲ್ಲ. ಹಂಗಾಗಿ ಮ್ಯಾಸ್ಲೆ ನೀವ್ ಹೆಂಗ ಹೇಳ್ತೀರ ಹಂಗ ಕಲಿತೀನಪ್ಪ. ಮತ್ತೆ ಹೇಳ್ಕೊಡ್ರಿ. ಮತ್ತೆ ಏನಂತ
ಮೇತ್ಲೆ ಅದ ಟ್ಯೂಷನಿಗೆ ಬಾ ಅಂತ ಹೇಳಿದ್ರಲ್ಲ, ಬರ್ತೀನಿ. ನೀವು ಹೆಂಗ್ ಕಲಿಸ್ಕೊಡ್ತೀರಾ ಅಂತೀನಿ. ಮತ್ತೆ ನಾನು ಟ್ಯೂಷನ್ ಮಾಡ್ಬೇಕಂದ್ರ ಮಾಡ್ಬೇಕಂದ್ರೆ ಒಂದು ಕಂಡೀಷನ್ ಐತಿ. ಹೊಡ್ಕೋಬೇಕ ನಾವು ತಗೊಂಡ ಅದ್ಯಾ ನಾವು ಕಂಡಿಸೋನು ಎಲ್ಲ ಇದ್ದಾಗ ನಾನು ಟ್ಯೂಷನ್ ಮಾಡೋಣ. ಮತ್ತೆ ಅದ್ಯಾ ಕಂಗಪ್ಪ ಅವ್ರಿಗೂ ಏನು ಕಲಿಲ್ಲ ಅಂದ್ರೆ ಕರ್ದು ಹೇಳ್ಕೊಡ್ಬೇಕು. ಅವೆಲ್ಲ ಮಾಡ್ಬಿಟ್ಟು ದಿನ ಕಳ್ಸಪ್ಪ, ನಾನೇ ಹೋಗೋಣ. ನೀವ್ ಯಾರು ಬರೋಕ್ ಹೋಗ್ಬೇಡ್ರಪ್ಪ. ಅವ್ರು ಯಾರು ಇಲ್ದಾಗ ಹೇಳ್ಕೊಡ್ತೀರಂತ ಆಯ್ತೇನು? ಎಷ್ಟೊತ್ತಿಗೆ ಬರ್ಬೇಕಂದ್ರ ಎಷ್ಟೊತ್ತಿಗೆ ಬರ್ಬೇಕು? ಲೈಟ್ ಎಲ್ಲ ಆಫ್ ಮಾಡಿ ತಡ್ಕೊಳ್ಳಿ. ನಾನು ಏನಂದ್ರೆ ಹೇಳ್ತೀನಿ. ನೀನ್ ಯಾವ ಮಾಸ್ಟರ್ ಅನ್ನೋದು ನನಗೆ ಗೊತ್ತಾಗ್ಬೋದು. ಲೈಟ್ ಮಾಡ್ತೀನಿ ನಾನು. ನೈಟ್ ಶಾಲೆ ಕಲಿಸೋ ಮಾಸ್ಟರ್ ನೀನು. ಎಂತೆಂತನ್ನ ನೋಡಿದಪ್ಪ, ನಿನ್ನಂತನ್ನ ನೋಡ್ಲಿಲ್ಲ. ಎಂತೆಂತನ್ನ ಕರ್ಕೊಂಡ್ ಬಿಟ್ಟಪ್ಪ, ನಿನ್ನಂತನ್ನ ಇಲ್ಲ ಬಿಟ್ಟಾನ. ದೇವಾ ಕರೆಕ್ಟ್. ಇವಾಗ ಎಷ್ಟೊತ್ತಿಗೆ ಬರ್ತೀಯ ಅಂದ್ರ ಎಲ್ಲ ಲೈಟ್ ಆಫ್ ಆಗಿರ್ಬೇಕು. ಕಲ್ಲು ಮುಳ್ಳು ಕರಗ ಹೊತ್ನಾಗ ಅದೇ ಅದೇ ಬರೋದು. ಬಂದ್ರೆ ಗೊತ್ತಾಗುತ್ತೆ. ಹಂಗಂತಿನ ಮೇಸ್ತೆ ಹಂಗ ಅಲ್ಲಿ ಎಷ್ಟೊತ್ತಿಗೆ ಬರಬೇಕು? ಸುಮಾರು ಒಂದು 6 ಗಂಟೆಗೆ ಬಂದು ನಡೀತದೆ. 12:30. ಚೂರಿ ಟರ್ನ್ ಆಗುತ್ತೆ. ಚೂರಿ ನನ್ನ ಕಡೆ ಟರ್ನ್ ಆಗಿ. ಅದ ನಮಸ್ಕಾರ ಮಾಡಕತ್ತೀನಿ. ಹಂಗ 12:30 ಬಂದ್ಮೇಲೆ ಏನ್ ಹೇಳ್ಕೊಡ್ತೀರಿ ನೀವು? ನನಗೆ ಏನ್ ತಿಳ್ತದ ಅದು ಹೇಳ್ಕೊಟ್ಟು ಇವಾಗ ಹೇಳ್ಬೇಕಲ್ಲ. ನಾನು ನಿನ್ಗೆ 12:30 ಆದ್ಮೇಲೆ ಹಂಗಲ್ರಿ, ಅದೇ ಏನು ಚಾಲು ಮಾಡ್ತಾರಂತ ಇವಾಗ ಹೇಳಿದ್ರ. ನಾಟಕ ಮಾಡ್ಕೋಬೇಕಲ್ಲೇ, ಏನ್ ಮಾಡ್ಕೋಬೇಕು, ಏನ್ ಬಿಡ್ಬೇಕು. ಒಂದ್ ಸ್ವಲ್ಪ ಏನಾದ್ರೂ ಹೇಳ್ಕೊಡ್ರಿ. ಟ್ಯೂಷನ್ಗೆ ಬರೋಣ ಹೊತ್ತಾಗ್ತಲ್ಲ, 12:30 ಆದ್ರು ಅದಕ್ಕೆ ಇಲ್ಲ ಒಂದ್ ಸ್ವಲ್ಪ ಚಾಲು ಮಾಡಬಾರ್ದು. ಏನ್ ನಿಂದು? ನಾಚಬೇಡ ನಾರಿ ನಿನ್ನ ಮಾವ ಬಂದೇನ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ. ನಿನ್ನ ಬೇಡಕ್ಕೆ ಬೇಡ ಹುಡುಗಿ ಹುಡುಗಕ್ಕೆ ಬಂದೇನ. ನಿನ್ನ ಕುಂಟಗಳ ತರ ಚೈನಾ ತಂದಿನಿ ಬಾರ ನಿನ್ನ ಆನಿಗಾಲ ತರ ನಿನ್ನ ಬೇಡ
ಬಳಿಯ ಕವಿನಿ ಬಾರ ನಿನ್ನ ಚೊಂಚಗೆಯ ತರ ಏನು ಬೇಡ ಹುಡುಗಿ ರುದ್ರ ರುದ್ರ ಬೆಂಗಳೂರಿನಿಂದ ಯಾವಾಗ ಬಂದಿಯೋ? ನಿನ್ನೆ ರಾತ್ರಿನೇ ಬಂದಿದ್ದೇನೆ. ಆದರೆ ಬರುವ ಹೊತ್ತಿಗೆಲ್ಲ ತುಂಬಾ ತಡವಾಯಿತು. ಹಾಗಾಗಿ ಮನೆ ಕಡೆ ಬರಲೇ ಗೊತ್ತಾಗ. ಹೌದಾ? ಇರ್ಲಿ ರುದ್ರ, ನಿಮ್ಮನ್ನು ಒಂದು ದಿನ ನೋಡ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗ್ತಿದ್ರು. ಅಷ್ಟೊಂದು ನಿನ್ನನ್ನು ನಂಬಿದ್ದೇನೆ ರುದ್ರ, ನಂಬುದೇನೇನೋ ನಂಬಿದ್ದೇನೆ ರುದ್ರ. ಊರಲ್ಲಿ ಒಂದು ನ್ಯಾಯ ವಿಮರ್ಶೆ ಮಾಡೋದಕ್ಕಾಗಿ ನಾನು ಹೊರಟಿದ್ದೇನೆ. ನಿಮ್ಮ ಅವರು ಕಾಯಿ ಪಲ್ಯ ತರೋದಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲ. ನಾನು ಬೇಗನೆ ಬರ್ತೀನಿ. ನೀನು ಸ್ವಲ್ಪ ಮನೆ ಕಡೆ ಜವಾಬ್ದಾರಿ ನೋಡ್ತಾ ಇದ್ದ. ಯಾಕೆ ಮತ್ತೆಂದು ಈ ರೀತಿಯಾಗಿ ನನ್ನ ಪಾದರಕ್ಷೆಗಳನ್ನು ನೀನು ಕೈಯಿಂದ ಹಿಡಿದು ತರಕೂಡದು. ಯಾಕೆ ನೀನು ಮಾಡುವ ಈ ಕೀಳು ಕೆಲಸಕ್ಕೆ ನನ್ನ ಮನ ಒಪ್ಪದು ರುದ್ರ, ನನ್ನ ಮನ ಒಪ್ಪುದು. ಯಾಕೆ ಒಪ್ಪುವುದಿಲ್ಲ ದಣಿ? ಯಾಕೆ ಒಪ್ಪುವುದಿಲ್ಲ? ನಿನ್ನನ್ನ ಈ ಮನೆಯಲ್ಲಿ ದುಡಿಯುವ ಆಳುವಂತ ನಾವು ಎಂದೂ ತಿಳಿದಿಲ್ಲ. ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನೆಂದು ನಾವು ಭಾವಿಸಿದ್ದೇವೆ. ನೀನು ಈ ಮನೆಯಲ್ಲಿ ದುಡಿಯುವ ಆಳಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವಿಯಪ್ಪ. 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ನ್ಯಾಯ ನೀತಿ ನಿಷ್ಠೆಯಿಂದ ದುಡಿಯುತ್ತಾ ಬಂದಿರುವೆ. ಅದು ಅಲ್ಲದೆ ನನ್ನ ವಯಸ್ಸಿಗೆ ಸಮಾನವಾದ ಮನುಷ್ಯ ನೀನು. ಹೀಗಿರುವಾಗ ನಿನ್ನಿಂದ ಇಂತಹ ಕೀಳು ಕೆಲಸ ಮಾಡಿಸಿಕೊಳ್ಳಲು ನನ್ನ ಮನ ಒಪ್ಪದು ರುದ್ರ, ನನ್ನ ಮನ ಒಪ್ಪದು. ನಾವು ಎಷ್ಟೇ ಆದರೂ ಆಳಬೇಕು. ನೀನು ತಿಳಿದುಕೊಂಡಿದ್ದೀಯ ರುದ್ರ, ನಾವು ತಿಳಿದುಕೊಳ್ಳಬೇಕಲ್ಲೋ. ಈ ಮನೆತನದ ಬಗ್ಗೆ ನಾನು ಎಷ್ಟು ನನ್ನ ಹೃದಯದಲ್ಲಿ ಅಭಿಮಾನವನ್ನು ತುಂಬಿಕೊಂಡಿರುವೆನೋ, ಅಷ್ಟೇ ಅಭಿಮಾನವನ್ನು ನೀನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವೆ. ಹೀಗಿರುವಾಗ ನೀನು ಈ ಮನೆಯ ಆಳು ಮಗನಲ್ಲಪ್ಪ. ಮುಂದೊಂದು ದಿನ ಈ ಮನೆಯ ಮಾನ ಉಳಿಸುವ ಮಾನವೀಯ ಮನುಷ್ಯ ಅಂತ ನಾನು ನಿನ್ನನ್ನು ನಂಬಿಕೊಂಡಿದ್ದೇನೋ ರುದ್ರ, ನಿನ್ನನ್ನು ನಂಬಿಕೊಂಡಿದ್ದೇನಪ್ಪ. ನೀವು ನನ್ನ ತುಂಬಾ ನಂಬಿಟ್ಟಿದ್ದೀರಿ ಅಪ್ಪರ, ನೀವು ನನ್ನ ತುಂಬಾ ನಂಬಿಬಿಟ್ಟಿದ್ದೀರಿ. ನಂಬಬೇಕು ರುದ್ರ, ನಂಬಿದವರನ್ನು ನಂಬಲೇಬೇಕು. ಬನ್ನಿ, ಇಷ್ಟಾದರೆ ಸಾಕು. ನಾವೆಲ್ಲರೂ ಕೂಡಿ ನಗುತ್ತಾ ಸ್ವರ್ಗದಲ್ಲಿ ಬಾಳಿದಂತೆ ಬಾಳಿ ಹೋದರಾಯ್ತು. ಸ್ವರ್ಗದಲ್ಲಿ ಬಾಳಿದಂತೆ ಬಾಳಿ ಹೋದರಾಯ್ತು. ಅಪ್ಪರ ಅವರು ಬಂದರು. ಅಪ್ಪರ ಬೆಂಗಳೂರಿಗೆ ಬಿಟ್ಟು ಬರುವಾಗ ತುಂಬಾ ಹಠ ಮಾಡಿದ್ರೆ ಅವರ
ತುಂಬಾ ನೋವಾಯ್ತು. ನಿಮ್ಮ ತಂಗಿಯವರೇ ಸಮಾಧಾನ ಮಾಡಿ ನನ್ನನ್ನು ಕಳಿಸಿದ್ದಾರೆ. ಹೌದು, ಪಾಪ ಇನ್ನು ಚಿಕ್ಕವನಿದ್ದಾನೆ. ಹೆತ್ತವರನ್ನ ಬಿಟ್ಟಿರ್ಬೇಕಾದ್ರೆ ತುಂಬಾನೇ ಕಷ್ಟವಾಗುತ್ತೆ. ಆಗೇನ್ ಮಾಡುತ್ತೆ, ಅವನು ಓದಿ ದೊಡ್ಡ ವಿದ್ಯಾವಂತನಾಗ್ಬೇಕು ಅಂತ ತಾನೇ ನಾವು ಅವನನ್ನ ಬೆಂಗಳೂರಲ್ಲಿ ಕಳಿಸ್ಕೊಟ್ಟಿದ್ದೆ. ದೊಡ್ಡ ವಿದ್ಯಾವಂತನಾಗೇ ಆಗುತ್ತಾನೆ ಅವರ, ದೊಡ್ಡ ವಿದ್ಯಾವಂತ ಆಗೇ ಆಗುತ್ತಾನೆ. ನಮ್ಮ ದೊಡ್ಡ ದಣೆ ರಂಗ ಚಿಕ್ಕ ದಣಿನೋ ಸುತ್ತ 40 ಹಳ್ಳಿಯೊಳಗೆ ಹೆಸರು ಮಾಡ್ತಾನೆ, ಅವರ ಹೆಸರು ಮಾಡ್ತಾನೆ. ನಿಮಗಾದರೂ ಇದ್ದವನೊಬ್ಬನೇ ಮಗ, ಹೆಣ್ಣಾದರೂ ಗಂಡಾದರೂ ಅವನೊಬ್ಬನೇ. ಮುಂದೆ ಈ ಮನೆಗೆ ಯಜಮಾನನಾಗುವವನು ಅವನೇ. ನೀನಾಡುವ ಮಾತು 100ಕ್ಕೆ 100ರಷ್ಟು ಸತ್ಯ. ನನಗೇನು 10 ಮಕ್ಕಳು ಇರುವುದು ಒಬ್ಬನೇ ಮಗ. ಮುಂದೆ ಡಾಕ್ಟರ್ ಕೂಡ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳ್ತಾರೆ. ಅವನನ್ನ ಪಡಿಬೇಕಾದ್ರೆ ನಾನು ಅದೆಷ್ಟು ದೇವರಿಗೆ ಹರಕೆ ಹೊತ್ತಿದ್ದೀನಿ ಗೊತ್ತಾ? ಹರಕೆ ಹೊತ್ತು ಅಮಾವಾಸ್ಯೆ ಒಪ್ಪತ್ತು ಮಾಡಿ ಹರಕೆ ಹೊತ್ತು ಎತ್ತು ಮಗನನ್ನ. ಮಹಾದೇವಿ, ನೀನು ಮಗನನ್ನು ಅಡಿಯಬೇಕಾದರೆ ನೀನೊಬ್ಬಳೇ ದೇವರಿಗೆ ಹರಕೆ ಹೊತ್ತಿಲ್ಲ. ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ದೇವರಿಗೆ ಹರಕೆ ಹೊತ್ತಿದ್ದ. ಹೌದಾ? ಹೌದು ಮಹಾದೇವಿ, ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ಈ ಊರಿನಲ್ಲಿರುವ ಎಲ್ಲಾ ದೇವರಿಗೂ ಅಭಿಷೇಕ ಮಾಡಿಸುತ್ತೇನೆ ಎಂದು ರುದ್ರ ಹರಕೆ ಹೊತ್ತಿದ್ದ. ಅವನು ಸಣ್ಣವನಾಗಿ ನಮ್ಮ ಮನೆಯಲ್ಲಿ ದುಡಿದರು. ಈ ಮನೆತನದ ಬಗ್ಗೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ ಮಹಾದೇವಿ, ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ನಿನಗೇನು ಅಂತ ಹೇಳ್ಬೇಕು? ವಯಸ್ಸಿನಲ್ಲಿ ಚಿಕ್ಕವರಾದ ಕೂಡ ನೀತಿಯಲ್ಲಿ ಬಲು ದೊಡ್ಡವರಾಗಿದ್ದೀಯ. ನಿನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಸದಾಕಾಲ ಮತ್ತೊಬ್ಬರ ಹಿತವನ್ನು ಬಯಸಿಲ್ಲ. ಆದ್ರೆ ನಿನಗೂ ಕೂಡ ಆದಷ್ಟು ಬೇಗನೆ ಒಂದು ಮಗು ಆಗ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಹರಕೆಯನ್ನು ಕಟ್ಟಿಕೊಳ್ತೀನಿ. ಆಯ್ತಾ? ಪರ, ನಾನು ಮಾತಿನಲ್ಲಿ ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ ತಣ್ಣರ. ನನ್ನ ಹೆಂಡತಿ ಏನಾಯ್ತು ನಿನ್ನ ಹೆಂಡತಿಗೆ? ನನ್ನ ಹೆಂಡತಿ ನನ್ನ ಹೆಂಡತಿ ಈಗ ತುಂಬ ಗರ್ಭಿಣಿ. ಓಹೋ, ಕಡಿಯಲಿಕ್ಕೆಂದು ಅವರಿಗೆ ಹೋಗಿದ್ದಾಳೆ. ಅವಳಿಗೆ ಹಸಿರು ಬಯಕೆಗಳನ್ನು ತೀರಿಸಬೇಕಾಗಿದೆ ತಾನೆ, ಹಸಿರು ಬಯಕೆಗಳನ್ನ ತೀರಿಸಬೇಕಾಗಿದೆ. ಹೌದಾ? ಅದು ಅಲ್ಲದೆ ವೈದ್ಯರು ಹೆರಿಗೆ ಸಮಯದಲ್ಲಿ ಕಷ್ಟವಾಗಬಹುದು ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾನು ನನ್ನ ಹೆಂಡತಿಯ ಹೆರಿಗೆಯ ಸಮಯದಲ್ಲಿ ನನ್ನ ಹೆಂಡತಿಯ ಪಕ್ಕದಲ್ಲಿರುವುದು ತುಂಬಾ ಅವಶ್ಯ. ಹಾಗಾಗಿ ನಾನು ನನ್ನ ಹೆಂಡತಿಯ ತವರಿಗೆ ಹೋಗಿ ಬರುತ್ತೇನೆ ತಾನೆ, ಹೋಗಿ ಬರುತ್ತೇನೆ. ಹೊರಟಿರ್ಲೇಬೇಕಲ್ಲ. ಬರಲಾರ್ದೆ ಏನು ಮಾಡಿಯೋ? ಕಳ್ಳ, ಈ ವಿಷಯ ನನಗೆ ಮೊದಲೇ ಹೇಳಬಾರ್ದಾಗಿತ್ತೇನೋ. ಈ ವಿಷಯ ನೀವು ಮೊದಲೇ ಹೇಳಿದ್ರೆ ನಾವಿಬ್ರು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ನಿನ್ನ ಹೆಂಡತಿಗೆ ಸೀಮಂತ ಕಾರ್ಯ ಮಾಡಿಸ್ತಿದ್ದೆವು. ಛೇ, ಈ ವಿಷಯ ನಮಗೆ ಮೊದಲೇ ತಿಳಿಸಬಾರ್ದಾಗಿತ್ತೇನೋ. ಹೇಳ್ಬೇಕು ಅಂತ ಇದ್ದೆ ತಂಗಿ, ಆದ್ರೆ ಹುಚ್ಚಪ್ಪ, ಬಿಚ್ಚ ಮನಸ್ಸು ಇದ್ದವರ ಮುಂದೆ ಯಾವುದನ್ನೂ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬೇಡದು. ಇರ್ಲಿ, ನಿನ್ನ ಹೆಂಡತಿ ಹೆರಿಗೆ ಆದ ನಂತರ ನೀನು, ನಿನ್ನ ಮಗ, ನಿನ್ನ ಹೆಂಡತಿ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡ್ರಿ. ನಿನ್ನ ಮಗನ ಕೊರಳಲ್ಲಿ ಒಂದು ಚಿನ್ನದ ಸರ ಹಾಕಿ ನಿಮ್ಮನೆಗೆ ಕಳಿಸ್ಕೊಡ್ತೀವಪ್ಪ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಗಂಡು ಮಗು ಹುಟ್ಟಿದ್ರೆ ಮಾತ್ರ ಚಿನ್ನದ ಸರವನ್ನು ಹಾಕ್ತೀರೇನು? ಹೆಣ್ಣು ಮಗು ಹುಟ್ಟಿದ್ರೆ ಹಾಕೋದಿಲ್ವೇನು? ನೋಡಪ್ಪ ರುದ್ರಣ್ಣ, ನಿನಗೇನಾದ್ರೂ ಹೆಣ್ಣು ಮಗು ಆದ್ರೆ ನೇರವಾಗಿ ಮನೆ ನೋಡು ಮಹಾದೇವಿ, ನಿನ್ನ ಮಗಳ ತೊಳೆಗೆ ಚಿನ್ನದ ಸರವನ್ನು ಹಾಕಿ ಕೇಳೇ ಮಹಾದೇವಿ, ಏನ್ರಿ? ನಮ್ಮ ರುದ್ರನಿಗೆ ಗಂಡು ಮಗೇ ಕಡೆ ಆಗೋದು ಇಲ್ಲ, ಹೆಣ್ಣು ಮಗು ಇಲ್ಲ, ಗಂಡು ಮಗನೇ ಆಗೋದು. ಇಲ್ಲ, ಹೆಣ್ಣು ಮಗು ಗಂಡು ಮಗನೇ ಆಗೋದು. ಮೊದಲು ನನ್ನ ಹೆಂಡತಿ ತಣ್ಣಗೆ ಹಿಡಿಯಿರಿ, ಆಮೇಲೆ ನೀವಿಬ್ಬರು ನಿಮಗೆ ಏನು ಇಷ್ಟ ಬರುತ್ತದೋ ಅದನ್ನೆಲ್ಲ ಹಾಕಿ ಸಂತೋಷ ಪಡೆಯುವುದಂತೆ. ನಾನು ಹೋಗಿ ಬರುತ್ತೇನೆ. ಹೋಗಿ ಬರುದ್ರ, ನಿನಗೆ ದೇವರು ಒಳ್ಳೇದು ಮಾಡಲಿ. ಮುತ್ತಿನಂತ ಮನುಷ್ಯಗಳು. ಅವನು ಮುತ್ತಿಳಿದ ಮನುಷ್ಯ, ನೀವು ಬಂಗಾರ
ಮತ್ತೆ ನೀನು ನಾನೇನು ಅಂತ ತಮಗೆ ಗೊತ್ತಿರ್ಬೇಕಲ್ಲ. ಅಂದ್ರೆ ನೀನು ಈ ಮನೆಯ ಮಹಾಲಕ್ಷ್ಮಿ ಮಹಾದೇವತೆಗಳಿಗೆ ನಾನು ಈ ಮನೆಯ ಮಹಾಲಕ್ಷ್ಮಿ, ನೀವು ಮಹಾರಸಿಕರು. ರಸಿಕರು ಅಂತ ಈ ಊರಿಗೆ ಗೊತ್ತು ಕಣೆ. ನನ್ನ ರಸಿಕತೆಯ ಒಂದು ಸಂಗೀತವನ್ನು ಆಡೋಣವೇ? ಹೃದಯ ನೀಡಿದಾಗ ಹೃದಯವು ತುಂಬಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ. ಹುಟ್ಟಿದ ಊರಿಗೆ ಹೋದರೆ ನನ್ನ ಕುಟ್ಟಿ ಕೊಡುತ್ತಾರೆ. ಯವ್ವ, ಮಾಡಬಾರ್ದು. ಈ ಪ್ರೀತಿ ಪ್ರೇಮ ಹುಚ್ಚು ನೆತ್ತಿಗೆ ಏರ್ತಂದ್ರ ಸಾಕು. ಕಿಚನಾಗ ಬಿದ್ದು ಒತ್ತಾಡ್ದಂಗ ಆಗತ್ತೋ ಮಾರಯ್ಯ. ರಾತ್ರಿ ಆದ್ರ ನಿದ್ದಿನ ಬರೋದಿಲ್ಲ. ನಿದ್ದೆ ಬಂದ್ರು ಕುತ್ಕುದ್ದಿ ಎಬ್ಬಿಸ್ದಂಗ ಆಗತ್ತ. ಹಿಂಗ್ ಯಾಕೆ ಯೋಚನೆ ಮಾಡ್ತೀನಿ, ಯಾರು ಬರ್ತಾರಲ್ಲ ಅಲ್ಲಿ? ಮೊದ್ಲು ಒಂದು ಮದುವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಮ್ಮ ಜ್ಯೋತಿಷ್ರು ಹೇಳಾರ. ನೋಡೋಣ ಅಲ್ಲ
ಈ ಕಡೆ ಹೋದ್ರೆ ನಾರಹರಿ ಮಾಸ್ಟರ್ ಭೇಟಿ ಆಗ್ತಾರೆ, ಈ ಕಡೆ ಹೋದ್ರೆ ಆ ನೀರ್ ಬಿಡೋ ನರಸ್ಯ ಭೇಟಿ ಆಗ್ತಾನೆ. ನರಸ್ಯ ಅಂದ ತಕ್ಷಣ ನೆನಪಾತು ಮಾರಾಯ. 3 ದಿನ ಆತು ನಮ್ಮ ಓಣಿ ಕಡೆ ನೀರ ಬಿಟ್ಟಿಲ್ಲ, ಪಿಂಡ್ರಿಕೆ ಅವ. ಇವತ್ತು ಬರ್ಲಿ ಎಲ್ರು ಒಂದ್ ತಿರ್ಮನ ಆಗ್ರವ ಬೇರೆ ಬಿಡ್ತಾನ ಇವ ಹೊಕ್ಕಾನ ಅನ್ನೋದು. నా కళ్ళు చెబుతున్నాది నువ్వు ప్రేమించాలని, చెబుతున్నాది ಹೊತ್ಕೊಂಡು ತಗ ಕುಣಿತ ನಿಂತಿಯಲ್ಲ, ನಿಂದು ಕೇಳಕ್ ಹತ್ತೈತ್ ನೋಡ. ನಿನ್ನ ಮನಸ್ಸು ಕೇಳ್ತಾ ಐತೆ ಮದುವೆ ಬೇಕು ಅಂತ. ನನ್ನ ಮದುವೆ ಸುದ್ದಿ ತಗೊಂಡಿ ನಾಳೆ ಬಿಡ್ತದ ಯಾರಿ ಮೌರ್ಮಿನ ಅಲ್ಲೇ ಅಪ್ಪ. ನಳಕ್ಕ ನೀರು ಬಿಟ್ಟು 3 ದಿವಸ ಆಯ್ತು. ಇಂದು ಬಿಡ್ತಾನ, ನಾಳೆ ಬಿಡ್ತಾನ, ಇಂದು ಬಿಡ್ತಾನ, ನಾಳೆ ಬಿಡ್ತಾನ ಅಂತ ನಲ್ಲಿ ಕೂಡ ನೀರ ಬಿಡವಲ್ಲ. ಅಲ್ಲ ನಿಮ್ಮ ನಡ್ದಾಗ ನೀರ ಮಾವನ 7 ತಿಂಗಳ ಹುಡುಗ ನನ್ನ ಬಾಯಿ ಎಲ್ಲ ಇನ್ನ ಬತ್ತಿಲ್ಲ ನೀರ ಕಾರಿಂದ ಪುಟ್ಟಂಗ ಅಂತ ಪುಡ್ತಾ ಇತ್ತಲ್ಲೇ ಸುಂದ್ರ. ಇನ್ನ ನನ್ನ ಪೈಪಿನ ಪವರ್ ನಿನಗೆ ಗೊತ್ತಿಲ್ಲ. ನೀನು ಒಂದು ಸರಿ ಕೊಡ ಇಟ್ಟು ನೋಡ, ನನ್ನ ಪೈಪಿನ ಕೆಳಗೆ ನಿನ್ನ ಕೊಡ ತೂತು ಬಿದ್ದು ಹೋಗ್ತಕ್ ನೋಡು. ಅಪ್ಪ ಸಾಕ, ನಿನ್ನ ನಳದ ಪವರ್ ನಾನು ನೋಡೇನಿ. ನೀರು ಬರೋ ಹೊತ್ತೆ ಹೆಂಗ ಬರ್ತದ ಗೊತ್ತೇನ? ಬುಷ್ ಬುಷ್ ಅಂತ ಸೌಂಡ್ ಮಾಡ ಬಂದ. ಇನ್ನೇನ್ ನೀರು ಬರ್ತದೋ ಮಾರಾಯ ಅನ್ನಿಸ್ಲಾಗ ಅಂದ ನೋಡಿ ಟಟ್ಟ 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 ಹನಿ 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 ನಾವು ಹೊರತು ಮಾರಾಯ. ಇನ್ನು ಕೊಡ ತುಂಬಿದಂತ ಮಾಡಿರೇನ? ಕೊಡನ ತುಂಬಂಗಿಲ್ಲ, ಅರ್ಧಕ್ಕ ನಿಂತೋಕತ್ತೋ ಯಪ್ಪ. ಹಿಂಗಾದ್ರ ನಮ್ ಕೊಡ ತುಂಬದಾದ್ರು ಹೆಂಗ ಅಂತೀನಿ? ಮಾವನ 7 ತಿಂಗಳ ಹುಡ್ದಾಳ ನೀನು ಒಬ್ಳೆ ಬರ್ತೀಯ? ನಿನ್ನಂತಾನೆ ಎಷ್ಟು ಹೆಂಗಸರು ಬರ್ತಾರೆ ಗೊತ್ತಾ? ಒಬ್ಬೊಬ್ಬರು ಕೊಡ ಮಾಡ್ಬೇಕು, ಇಷ್ಟಿಷ್ಟು ದಪ್ಪ ಇಷ್ಟಿಷ್ಟು ಸೈಜ್ ಇರ್ತದೆ. ಎಷ್ಟಂತ ತುಂಬಿಸದೆ ನಾನು. ಈಗ ನಿನ್ನ ಕೊಡ ಐದು ನೋಡು, ಈಗ ನಿನ್ನ ಕೊಡ ಐದು ನೋಡು. ಇನ್ನು ಕೊಡ ಸಣ್ಣದಾದ್ರೂ ಚಿಂತೆ ಇಲ್ಲ, ಇದು ಬಾಯಿ ಮಾತ್ರ ದೊಡ್ಡದಾಯ್ತು ನೋಡಮ್ಮ. ಕೊಡದು ಬಾಯಿ ದೊಡ್ಡದೈತಾ? ಹೌದು. ಹೆಂಗಪ್ಪ ಅಂತೀನಿ? ಇಷ್ಟು ದೊಡ್ಡ ಕೊಡಕ್ಕೆ ಎಷ್ಟು ಸಣ್ಣ ಬಾಯಿ ಇರಬಾರದು. ಇದು ಕೊಡದ ಲಕ್ಷಣ ಅಲ್ಲ ಸುಂದರಿ. ಸ್ವಲ್ಪ ಕೊಡದ ಬಾಯಿ ಹತ್ತಿ ಮಾಡ್ಸೋ, ಸಣ್ಣದ ಮಾಡ್ಸೋ. ಅದಾಗಂಗಿಲ್ಲ ನೋಡು ಮತ್ತೆ. ಮಾಡಿಸ್ಬೇಕು, ಅದು ಆಗ್ತತೆ. ಮಾಡಿಸಿಟ್ಟು ಆಗ್ತದೆ. ಅದು ಕಂಪ್ನಿನ ಹುಟ್ಟುಪಾಕಾರನ ಹಂಗ ಹುಟ್ಕೊಂಡು ಬಂದೈತಿ. ನಾವಾದ್ರೆ ಹ್ಯಾಂಗ ಮಾಡ್ಸೋಣಪ್ಪ ಅಂತೀನಿ. ಬೇಕಾದ್ರೆ ಈ ಕಡೆ ಚುಡ್ಕಮ್ಮ, ಬೇಕಾದ್ರೆ ಚಪ್ಪಮ್ಮ ಕೊಡದ ಬಾಯಿ ಬೇಕಾದ್ರೆ ಅಗಲ ಮಾಡಿಸ್ತೀನಿ. ಆದ್ರ ಕಡಿಮೆ ಮಾಡಿಸ್ ಬಾಳ ಹಾಕತ್ ನೋಡು ಮತ್ತೆ. ಏ ಬೇಡ ಸುಂದ್ರಿ, ಬೇಡ ಬರ್ಲೇನ? ಸುಂದ್ರಿ ನೀನು ಸಣ್ಣದು ಮಾಡ್ಸೋದು ಬೇಡ, ಅದನ್ನ ಅಗಲ ಮಾಡ್ಸೋದು ಬೇಡ. ಈಗ ಹೆಂಗೈತೆ ಹಿಂಗೆ ಇರ್ಲಿ. ಇಲ್ಲಾಂದ್ರೆ ಆ ಕೋಳ ಮೂರ ಬಟ್ಟಿ ಹೇಗೆ ಕುಂತು ಏನು ಕೆಲ್ಸಕ್ಕೆ ಬರ್ದಂಗ ಆಗತ್ ನೋಡ ಸುಂದ್ರಿ. ಅದಿರ್ಲಿ ಬಿಡ ನರ್ಸ್ಯ. ಅಂದಂಗ ನರ್ಸ್ಯ ಹೇಳು, ಅಂದಾಗ ನೀ ಎಲ್ಲಿ ಹೋಗ್ತಿದ್ಯಪ್ಪ ಅಂತೀರಿ ಮತ್ತೆ? ಈಗ ನಾನು ನೀನು ದುಬೈ. ಈಗ ನಾನು ಕೆಳಗಿನ ಓಣಿಗೆ ಹೋಗಿ ಮ್ಯಾಲಿನ ಓಣಿಗೆ ಹೋಗಿ ಬಿಡ್ಬೇಕು ಕೊಡು ತುಂಬ ಸುಂದ್ರೆ.
ಅಲ್ಲಾರ ಮಾಮ ರುಚಿಗೆ ಅದನ್ನ ಸುಮ್ಕಿರೋ ಇಲ್ಲ ರುಚಿಗೆ ಇರಂಗಿಲ್ಲ ನಿಂದ ಏನ್ ಮಾಡ್ಲಿ ತಗೊಂಡ ನಾನು ಒಂದು ಸರಿ ಓಣ ಹೊರಟ್ರೆ ಯಾಕೋ ನರ್ಸಪ್ಪಣ್ಣ ನೀರೇ ಬರೋಲ್ಲ ನಿನ್ನ ಪೈಪ್ನಾಗೆ ನಿನ್ನ ಪೈಪ್ನಾಗ ಏನಾದ್ರು ಕಟ್ಕೊಂಡಿದ್ದೇನೋ ಜೋರ್ ನೀರ್ ಬಿಡ ಅಂತಾರೆ ಇನ್ನೊಂದು ಓಣಿಗೆ ಹೋದ್ರೆ ಯಾಕೋ ನರ್ಸಪ್ಪವ ನಿನ್ನ ಪೈಪ್ನಾಗ ನೀರೇ ಬರ್ತಾ ಇಲ್ಲ ನಿನ್ನ ಪೈಪ್ನಲ್ಲಿ ಏನಾದ್ರು ಸ್ವಲ್ಪ ಜೋರ್ ಬೀಳತ್ತಾವ ಇನ್ನೊಬ್ಬರಿಗೆ ಅಂತತೆ ಇನ್ನೊಬ್ರು ತಾತಂತೇರೇನು ಯಾರಿಗಿಲ್ಲ ನಾನಂತೂ ಎಲ್ಲರಿಗೂ ಬಿಟ್ಟು ಬಿಟ್ಟು ನೋಡ ಮರಯ್ಯ ನರ್ಸಪ್ಪ ನೀ ಯಾರ್ಗಾರ ಬಿಡು ಏನಾರ ಮಾಡು ನಾ ಏನ್ ಮಾಡೋಣ ಒಟ್ನಾಗ ನಾ ಇನ್ ಮೇಲೆ ಬೀದ್ ಬಿದ್ದಿರುವಾಗ ನೀರ್ ಹಿಡಿಯಂಗಿಲ್ಲ ಸೀದಾ ನಿನ್ನ ಟ್ಯಾಂಕಿಗ ಬರ್ತೀನಿ ನೋಡಪ್ಪ ನೀ ಯಾಕ್ ಬಿಡ್ಬೇಕು ನೋಡು ಅಂತೀನಿ ಮಾಡು ಸುಂದ್ರಿ ನೀನು ಸೀದಾ ನನ್ನ ಟ್ಯಾಂಕಿಗೆ ಬಾ ನೀನು ಬೆಳಗಿನ ಜಾವ ಮಾತ್ರ ಬರೋಣ ಸಾಯಂಕಾಲ ಹೊತ್ತು ಮಣಿಗೆ ಬಾ ನನ್ನ ಟ್ಯಾಂಕ್ ನಿನಗೆ ಬಿಟ್ಟೆ ಕಳಿಸ್ತೀನಿ ಏನ್ ಬಿಡ್ತಿದ್ದಿ ಮತ್ತೆ ಬಿಡಲಿಲ್ಲ ಅಂದ್ರೆ ಹ್ಯಾಂಗ ಅಂತೀನಿ ನೋಡು ನಿನ್ನ ಕೊಡ ತುಂಬ ಜೇನು ತುಪ್ಪ ತುಂಬ ಕಳಿಸ್ತೀನಿ ಮನೆಗೆ ಹೋಗಿ ದಿವಸ ಈಟೀಟ ಲೆಕ್ಕಂತ ತುಂಬ ನಿನ್ನ ಬಣ್ಣ ಇನ್ನೂ ಸ್ವಲ್ಪ ಶೈಲಿ ಬರ್ತದೆ ನೀನು ಜೇನು ತುಪ್ಪ ತುಂಬಿಸಿ ಕಳ್ಸೋದು ಬೇಡ ಯಾಕಂದ್ರೆ ಇದ್ರ ಕಾಲದ ಜನಗಳು ಸರಿ ಇಲ್ಲ ಮರಯ್ಯ ನೀ ಏನಾದ್ರೂ ಕೊಡ್ದಾಗ ಜೇನು ತುಪ್ಪ ತುಂಬಿಸಿ ಕಳಿಸಿದೆ ಅಂದ್ರ ಏನೇನ್ ಮಾತಾಡ್ತೇನು ಸುಂದ್ರಕ್ಕನ್ ಕೊಡ ಚಿಟ್ಟಿ 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 ಹಿಡಿದು ತಂತು ಮರಯ್ಯ ಅಂತ ಸುಂದ್ರಿ ನೀನು ಕಾಲೇ ಕೂಡ ತಗೊಂಡು ಹೋಗ್ಬಿಡು ಆಗ ಬಂದೇದಿ ಈಗ ನಿನ್ನ ಕೇಳಕ್ಕ ಆತು ಕಳಿಸಲು ಬಾರಿ ಹೋಗೋಣ ಹೌದು ನೀನು ಲಂಗ ಎತ್ತಬೇಡ ನೀನು ಲಂಗ ಎತ್ತಿ ನನ್ನ ತೆಗೆದುಬಿಟ್ಟಿದ್ಯಾ ನೀನು ಲಂಗ ಎತ್ತದಂಗ ಆಗಲ್ಲ ನೀನು ಲಂಗ ಎತ್ತಿದ್ರ ನಮ್ಮದು ಎತ್ತು ನಿಂತ್ಕೊಂತ ನೋಡ ಸುಂದ್ರ ಪೈಪ ಸುಂದ್ರ ಇನ್ನೊಂದ್ಸಲ ರೊಕ್ಕಂತ ಯಾಕೆ ಕೈತಿ ರೊಕ್ಕಿದ್ದನ್ನ ಬೆಲೆ ಗೊತ್ತಿ ಆನೆ ಮಾಡಿ ಆನೆ ಮಾಡಿ ಗೆಳತಿ ನಿನ್ನ ಚಳಿ ಸುಮಾರೈತಿ ಒಬ್ಬನ ಜೋಡಿ ಚಂದಂಗ ಇಲ್ಲಂದ್ರ ನೀ ನಿಂದಿರ್ತಿದೆ ನಡು ಬಿದ್ಯಾಗ